ಅದೇನ ಕರೆ ಬಿಡಲ್ಲ ಅಲ್ತಕ್ಕ. ಅಂತಂಗ ಸುಮ್ಮನೆ ಒಂದು ಮಾತು ಹೇಳ್ತಾನೆ, ಬೇಜಾರು ಮಾಡ್ಕೋಬೇಡ. ಇಲ್ಲಿ ಹೇಳಲ್ಲ ಅಲ್ತಕ್ಕ, ಅದ್ರಾಗೇನು ಬೇಜಾರು ಮಾಡ್ಕೊಳಕ? ನೀ ಏನ್ರ ತಪ್ಪು ಹೇಳ್ತೇನ? ಹೇಳೇನಾತ? ಹಿಂಗೆ ಹೇಳ್ತಾನೆ ಅಂತ ತಪ್ಪು ತಿಳ್ಕೊಬೇಡಲೇ ಸುಮ್ಮನೆ. ನಿನ್ನ ಮಗಳಿಗೆ ಒಂಚೂರು ತೋಳದಿದ್ದ ಜಾಕೆಟ್ ಹಾಕ್ಯಾನ, ಇಲ್ಲ ತೋಳದಿದ್ದವರ ಹಂಗೆ ಹಾಕ್ಯಾನ, ಹೆಂಗೆ ಕುತ್ಕೊಂಡು ನೋಡಕ್ಕಿ. ಆಕೆ ನೋಡಿದೆ ಅಂದ್ರೆ ಈ ಹಳ್ಳ್ಯಾಗ ಯಾರ ಈ ನಮ್ಮನೆ ಅದಾರೇನು? ಮನೆಗೆ ಯಾರ ದಡುಗ್ಗನ ಬರ್ತಿರ್ತಾರೆ, ಬಸ್ರಣ್ಣ ಮಗಳದ ತಡಿ ಮಾತಾಡ್ಸೋಣ ಅಂತಂದು. ಅವ್ರ ಎದುರಿಗೆ ಈಕಿನ ಕಂಡ್ಲು ಅಂದ್ರೆ ಒಂದು ನೆದರಾಕತಿ, ಇನ್ನೊಂದು ಊರು ತುಂಬ ಗುಲ್ ಮಾಡ್ಕೊಂಡು ಅಡ್ಡಾಡ್ತಾರೆ. ಅಯ್ಯೋ ಸುಮ್ಮಿ ಮಗಳು ಹಂಗೆ ಕುಂತದ್ಲು, ಸುಮ್ಮಿ ಮಗಳು ಹಿಂಗಿದ್ಲು, ಆ ತೋಳೆಲ್ಲ ಜಂಪರ್ ಹಾಕ್ಯಂಡದ್ಲು ಅಂತಂದು ಊರು ತುಂಬ ದೊಡ್ಡದು ಇದನ್ನ ಮಾಡಿಬಿಡ್ತಾರೆ ಅದನ್ನು. ಇವ ಲಲ್ತಕ್ಕ, ನೀ ಅನ್ನೋದು ಏನೈತಿ? ಈ ಮಾತು ನಾನು ಆಕಿನ ಊರಿಂದ ಬರತ್ತಿಗೆನ ಹೇಳೇನಿ ನೋಡವ. ಇದು ಹಳ್ಳಿ ಊರ ಮನೆ, ಇಲ್ಲಿ ಯಾರು ಇಂಥವು ಹಾಕ್ಯಣಂಗಿಲ್ಲ. ಚಂದ ಸೀರೆ ಉಟ್ಗ ಇಲ್ಲಿ ಅಂದ್ರೆ ಯಾರ್ಯಾರ ಓಣ್ ಬಾಗಲ್ದಾಗ ಮಾತಾಡ್ಸಕ್ಕಂತ ಬರ್ತಾರ, ಉಣ್ಣಕ್ಕೆ ಕರಿಯಕ್ಕಂತ ಬರ್ತಿರ್ತಾರ. ನಿಮ್ಮ ಊರಂಗಲ್ಲವ, ಅಲ್ಲಿ ಯಾರು ಬರಂಗಿಲ್ಲ. ಬಂದ್ರೆ ಅದನ್ನ ದೊಡ್ಡವ್ರ ಜೊತೆ ಮಾತಾಡಿದ್ರನ್ನ ಹೊಳ್ಳಿ ಹೋದ್ರನ್ನ ಹಂಗಿರ್ತೈತಿ. ಇಲ್ಲಿ ಹಂಗಲ್ಲ, ಮುದ್ದಾಮ್ ನಿಮ್ಮನ್ನ ಕರೆದು ಮುಂದೆ ನಿಲ್ಲಿಸ್ಕೊಂಡು ಮಾತಾಡಿ ನೋಡಿ ದೃಷ್ಟಿ ತೆಗೆದು ಹೋಗ್ತಾರ. ಉಣ್ಣಾಕರ ಕರಿಯಕ್ಕೆ ಬರೋರ್ತಾರ ಅಂತಂದೇನಿ. ಇಲ್ಲವ ಇವ ಪಾಡಕವು ಗಾಳಿ ಆಡ್ತೈತಿ ನನಗೆ, ಹಂಗೆ ಹಿಂಗೆ ಅಂದು ಹಾಕ್ಯ ನಿಂತಾಳವ. ಈಗೆಲ್ಲ ನಮ್ಮ ಮಾತು ಕೇಳಂಗಿಲ್ಲವ, ಅತ್ತಿ ಮಾತು ಅಷ್ಟೇ ಕೇಳೋದು ಈಗ ನಮ್ಮ ಈಕೆ. ಸರಿ ಬಿಡವ, ಮತ್ತೆ ಕೇಳಂಗಿಲ್ಲ ಅಂದ್ರೆ ಹೇಳ್ಯಾರ ಏನು ಮಾಡೋದು? ಸರಿ ತಗ, ಬರ್ತೀವಿ. ಏನು ಬರೋದಿಲ್ಲ ನೋಡು ಹಂಗಾರೆ ಅಂಗಡಿಗೆ. ನಾ ಹೋಗಿರ್ತೇನೆ ಮುಂದೆ. ಬರೋದಾದ್ರೆ ಅತ್ಲ ಶಾರಕನ್ ಮಂತ್ಯಕ್ಕೆ ಬಾ. ಈಗ ಸದ್ಯ ಹೊಂಟವ್ ನೋಡಿ ನಾವು. ಬಂದೆಲ್ಲ ಅಲ್ತಕ್ಕ, ನೀವು 2 ಹೆಜ್ಜೆ ಮುಂದೆ ಹೋಗ್ರಿ, ಒಂದು ರೊಟ್ಟಿ ತಿಂದು ಬರ್ತಾನೆ. ಮುಂಜಾನೆಯಿಂದ ಕೆಲಸ ಮಾಡಿ 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 ಸಾಕಾಗೈತವ. ಇನ್ನು ಹೊಟ್ಟೆ ಏನು ಬಿದ್ದಿಲ್ಲ ನೋಡು, ಅದಕ್ಕೆ ಒಂದು ರೊಟ್ಟಿ ತಿಂದಕ್ಕೆ ಬರ್ತಾನೆ. ಯಾಕಲೆ ಎಷ್ಟು ಲೇಟ್ ಮಾಡ್ಕೊಂಡಿಲ್ಲ? ಇಟ್ಟು ತನಕ ಏನು ಮಾಡಿದೆ? ತೀರಾ ಒಂದು ರೊಟ್ಟಿ ತಿನ್ನಕ್ಕೆ ಟೈಮ್ ಸಿಕ್ಕಲ್ಲ ನಿನಗೆ? ಇಲ್ಲಿ ಬಿಡಲ್ಲ ಅಲ್ತಕ್ಕ, ಮುಂಜಾನೆ ಎದ್ದು ಪಂಚಮಿ ಹಬ್ಬಕ್ಕಂದು ಎಳ್ಳು ಹಚ್ಚಿದ ರೊಟ್ಟಿ ಬಡಿಯಾಕತ್ತಿದ್ದೆ. ಒಂದು 50 ರೊಟ್ಟಿ ಬಡದ್ ನೋಡವ, ಸಾಕಾಗಿ ಹೋತು. ಇದು ಬೆದವಕ್ಕೆ ಬರಂಗಿಲ್ಲ, ಅಡ್ಡ ಬೀಳ್ಬೇಕು ಅಂತ ಮಾಡಿದ್ದೆ. ಈಗ ಸದ್ಯಕ್ಕೆ ನೀ ಬರಲಿಲ್ಲ ಅಂದ್ರೆ ಅಡ್ಡ ಆಗಕ್ಕೆ ಇದ್ದು ನಾನು 2 ರೊಟ್ಟಿ ತಿಂದು. ಮತ್ತು ನೀನು ನೋಡಿದ್ರೆ ಅಂಗಡಿಗೆ ಹೋಗೋಣ ಅಂದೆ, ಮತ್ತು ನನಗೆ ಒಬ್ಬಕ್ಕೆ ಹೋಗಕ್ಕೆ ಬೇಜಾರಾಕತಿ. ಅದಕ್ಕೆ ಒಂದು ರೊಟ್ಟಿ ತಿಂದಕ್ಕೆ ಬಂದುಬಿಡ್ತಾನೆ. ಇವ ಚಕ್ಲಿ ಕರ್ಚಿಕಾಯಿ ಮಾಡ್ತಿಲ್ಲ? ಚಕ್ಲಿ ಮಾಡ್ತಿದ್ವಿ, ಇನ್ನು ಕರ್ಚಿಕಾಯಿ ಹಬ್ಬಕ್ಕೆ ಏನು ಮಾಡ್ತದ್ದಲ್ಲ. ಮತ್ತು ನೀ ಕೇಳಿ ಅಂದ್ರೆ ಅವನೊಂದಿಷ್ಟು ಮಾಡ್ತಾನಂತಾಗ. ಕರ್ಚಿಕಾಯಿ, ಚಕ್ಲಿ, ಖಾರ ಬೆಳ್ಳುಳ್ಳಿ ಮಂಡಕ್ಕಿ, ಒಂದು ಈಸ ಕರ್ದವಲಕ್ಕಿ ಎಲ್ಲ ಮಾಡ್ತಾನೆ. ಅಂದ್ರೆ ಸ್ವಲ್ಪ ಮಾಡ್ತಾನೆ. ಮತ್ತು ಹಳೋಪಾದ ಅಂದ್ರೆ ತಿನ್ನಂಗಾಗಲ್ಲವು, ಅದಕ್ಕೆ. ಸರಿ ತಗೊಳ್ಳುವ. ಅದು ಮಧ್ಯಾಹ್ನಕ್ಕೆ ಅಡುಗೆ ಎಲ್ಲ ಮಾಡಿಟ್ಟಿದ್ದೈತಿ. ನಿನಗೇನು ಬೇಕು ಏನು ಬೇಡ ಕೇಳಿ ಅಮ್ಮನ ಕಡೆ ಹಾಕಿಸ್ಕೊಂಡು ಊಟ ಮಾಡೇನ. ಒಟ್ಟು ಊಟ ಗೀಟ ಎಲ್ಲ ಆದ್ಮ್ಯಾಗ ಎದ್ದು ಓಡಾಡು, ಕುಂತಲ್ಲ ಕುಂದ್ರಬೇಡ. ಹೊಟ್ಟಾಗ ಹುಡುಗರಿಗೆ ಅಡ್ಡಾಡಕ್ಕಾರ ಜಾಗ ಆಗ್ಬೇಕ ಬೇಡ. ನೀನು ಹಿಂಗೆ ದುಂಡು ಕುತ್ಕೊಂಡೆ ಅಂದ್ರೆ ಮಾಡೋರು ಎಕ್ಸಸೈಸ್ ಮಾಡ್ತಾರೆ. ದಿವ್ಸ ತುಂಬ್ದಂಗೆಲ್ಲ ಭಾಳ ಚಟುವಟಿಕೆಲೇ ಇರ್ಬೇಕು ಬಸ್ರ ಹೆಣ್ಮಕ್ಳು, ಅಂದ್ರೆ ನಾರ್ಮಲ್ ಹೆರಿಗಕ್ಕವು. ಇಲ್ಲ ಅಂದ್ರೆ ಅದು ಹೊಟ್ಟೆ ಕೊಯ್ಯೋದು ಹೊರಗೆ ತೆಗಿಯೋದು ಕೂಸನ್ನ, ಇದೇ ಆಗೋದು ನೋಡು. ಬಿಡಲೇ ಪಾಪ, ಅದ ಕುಂದ್ರಲಾರ್ದೆ ನಿಂದ್ರಲಾರ್ದೆ ಇದು ಮಾಡ್ತೈತಿ. ಅಂಥವ್ರಾಗ ಆಕಿ ಎದ್ದು ಓಡಾಡಿ ಎಕ್ಸಸೈಸ್ ಮಾಡಂತೆಲ್ಲ ಎಲ್ಲರೂ ಒಂದೇ ಸಮಯ ಇರ್ತಾರೇನು? ಏನಿಲ್ಲ, ಏನು ಮಾಡೋದು ಪಾಪ. ಆಕಿ ಆದ್ರೆ ಮಾಡ್ತಾಳೆ, ಇಲ್ಲದ್ರೆ ಇಲ್ಲ. ಇರ್ಲಿ ಬಿಡಿ, ಏನಾಗಂಗಿಲ್ಲ. ಆದ್ರೆ ಕೆಲಸ ಏನು ಮಾಡೋದು ಬೇಡ, ಒಟ್ಟು ಓಡಾಡ್ಕೊಂತ ಇರವ. ನಾನು ಅದನ್ನ ಅಂತಾನೆ ಇಲ್ಲಲ್ತಕ್ಕ. ಆಕೆ ಏನು ನಮ್ಮನ್ಯಾಗ ಏನು ಬಟ್ಟೆ ಒಗಿಬೇಕಾ, ಬಾಂಡೆ ತಿಕ್ಬೇಕಾ, ಏನು ಅಡುಗೆ ಮಾಡಿ ಇಡ್ಬೇಕಾ? ಏನಿಲ್ಲ, ಒಟ್ಟು ಉಂಡದ್ದರ ಆರಾಗ್ಬೇಕು ಬೇಡ. ಅದೇ ಇಟ್ಕರೆ ಎದ್ದು ಓಡಾಡ್ಲಿ ಅಂತ ಅಂದದ್ದು. ತೀರಾ ಕುಂತು ಮೊಣಕಾಲು ಹಿಡ್ಕೊಂಡಂಗೆ ಆಕವು, ಅದಕ್ಕೆ. ಅದು ಹೋಗಿ ಬಿಡು. ಅಂದಂಗೆ ಉಂಗ್ರು ಸುದ್ದಿ ಎಲ್ಲಿ ತನಕ ಬಂತೆ? ಕೇಳ್ದೇನು ಪರಮೇಶ್ವರನಾಗ? ಏನಾರು ಹೇಳಿದ್ರೇನು? ಲಲ್ತಕ್ಕ, ಮಾತಾಡೋದಾಗಿಲ್ಲ. ಆಸನ್ ಕೈಗೆ ಸಿಕ್ಕಲ್ಲ, ಇನ್ನೇನು ಮಾತಾಡ್ತಿದಿ? ರಾತ್ರಿ ಲೇಟಾಗಿ ಬರ್ತಾನ, ಅವ್ರ ಅವ್ನ ಕಡೆ ಉಣ್ಣಕ್ಕೆ ನಡೆಸ್ಕೊಂಡು ಉಂಡು ಮಕ್ಕಂತಾನ. ಅದು ಇಲ್ಲೇ ಪಡಿಸಲಾಗನ ಕೊನೆಗೆ ಬರಂಗಲ್ಲ. ಈಗ ಕೊನೆಗೆ ಮೀನಾಕ್ಷಿ ಇರ್ತಾಳಲ್ಲ, ಅದಕ್ಕೆ. ಹಂಗೆ ಬೆಳಗ ಮುಂಜಾನೆ ಗಡಾನ ಎದ್ದು ಕಿತ್ತು ಊಟನ ನಾ ಎದ್ದೇಳೋದ್ರಾಗ ಮನೆಯಾಗಿರೋದಲ್ಲ. ಬಂದಿದ್ರೇನ್ರಿ ಇವ್ರು ಅಂದಂದ್ರೆ ಹೂನವ ಬಂದಿದ್ದ ಲೇಟಾಗಿ, ಮುಂಜಾನೆ ಗಡಾನ ಎದ್ದು ಹೋದ ಅಂತಂದು ಇವ್ರು ನಮ್ಮ ಅತ್ತೆ ಅಂತಾರೆ. ಯಾಕಂತಂದು ಅವ್ರ ಮುಂದೆ ಹೇಳೋಕ್ಕಾಗದ್ದು. ಇವ್ರು ನೋಡಿ ನನ್ನ ಕೈ ಸಿಗೋಲ್ರು, ಹೆಂಗೆ ಮಾಡ್ಬೇಕು ಅನ್ನಂಗಾಗೈತೆ ನನಗೆ. ಬಾರ್ಲೆ ಹಾದ್ಯಾಗ ಮಾತಾಡ್ಕೊಂತ ಹೋಗೋಣಂತ. ಇಲ್ಲೇ ನಿಂತು ಮಾತಾಡಿದ್ರೆ ಹೊತ್ತಾಗ್ಬಿಡತೈತಿ. ಗಡ ಚೀಲ ತಗೊಂಬ, ನಾನು ಇಲ್ಲೇ ನಿಂದಿರ್ತೇನಂತ. ಹಂಗೆ ಮಾಡಿದ್ರೆ ತಡಿಲ್ತಕ್ಕ, ಹೋಗಿ ಚೀಲ ತಗೊಂಬರ್ತೇನೆ ಒಳಗೆ. ಇವ 2 ರೊಟ್ಟಿ ಹೆಚ್ಕೊಂಬಾರ್ಬೇ, ಹೊಟ್ಟಸ್ತತಿ. ಅಯ್ಯ ಇದೇನ್ಲೇ ನೀ ಮನೆಗೆ ಅದೀಯ? ನೀ ಪ್ಯಾಟಿಗೆ ಹೋಗಿ ಅಂತ ತಿಳಿದು ನಾ ಗಡ ಬಂದು ನೋಡಿ ಮನೆಗೆ. ಇಲ್ಲದ್ರೆ ಇನ್ನೊಂದು ಸ್ವಲ್ಪ ತಡದ ಬರ್ತಿದ್ದೆ. ಪ್ಯಾಟ್ಗೆ ಹೊಕ್ಕನ್ ನಾನು. ನಿಮ್ಮನ್ನು ಬೆಟ್ಟ ಆಗ್ಲಾರ್ದ, ನಿಮ್ಮ ಕೈಯ ರೊಕ್ಕ ಇಸ್ಗಲಾರ್ದ ಏನು ಬಾಯಾಗೇನು ಹೊಲ್ ಬಿಚ್ಕೊಟ್ಟು ಬರಲೇ ನಾ ಅಂಗಡಿಯವ್ರಿಗೆ? ಬರ್ರಿತ್ಲ ಮುಂದಕ್ಕೆ, ಅಲ್ಲೇ ಹೊರಗೆ ನಾನು ಇಟ್ಕೊಂಡು ಮಾತಾಡಿದ್ರೆ. ಸುಮ್ಮಿ ಸಂತೆ ರೊಕ್ಕ ಆಮೇಲೆ ಕೇಳುವಂತಿ, ಉಂಗ್ರದ್ದೇನು ಅದು ಕೇಳಲ್ಲ. ಅದನ್ನ ಕೇಳ್ತಾನೆ ತಡಿಲತ್ತಕ್ಕ, ನಾನೇನು ನೆನಪರಿಲ್ಲ. ಮುಂದೆ ಬರಲ್ಲ ನಿಂತಿದ್ದೆ. ಅದು ಹೋಗ್ಲಿ ಬಿಡು. ಕಿರಾಣಿ ರೊಕ್ಕನ ಲೇಟಾಗಿ ಕೊಡುವಲ್ರಕ್ಕ, ಉದ್ರಿ ಬರೆಸ್ತಾಂಬರ್ತಾನೆ. ನೀವ ಕೊಡುವಂತೀರ ಅವ ಅಣ್ಣಗ. ಆದ್ರೆ ಇದನ್ನ ಹೇಳ್ರಿ, ಇಲ್ಲಿ ಮೊನ್ನೆ ಹಳೆಯ ಕೊಡ್ಬೇಕಂತ ತಂದದ್ದು ಅರ್ಧ ತೊಲೆ ಉಂಗ್ರನ ಎಲ್ಲಿಟ್ರಿ, ಯಾರಿಗೆ ಕೊಟ್ಟಿರಿ? ಯಾ ಅರ್ಧ ತೊಲಿ ನೀನ ಇಸ್ಕೊಂಡೆ ಅಂತ ಅವತ್ತ ಹೇಳಿಲ್ಲ?
ನನಗೇನು ಗೊತ್ತಿಲ್ಲ ಬಿಡೋದು. ನೀವು ಇಂಥದ್ದೆಲ್ಲ ಮಾಡಕ್ಕೆ ಬರ್ಬೇಡ ನೋಡಿ ನನ್ನ ಎದುರಿಗೆ. ನನ್ನ ಕೈಯಾಗಂತೂ ಇಲ್ಲ ಅದು ಉಂಗ್ರ. ಅವತ್ತು ಹೇಳೇನಿ ನಿನ್ನ ಕೈಯಾಗ ಐತದ ಸೆರಗಿ ಕಟ್ಕೊಂಡು ಏನೋ ನೋಡು ಅಂತಂದು. ಈಗ ಎಲ್ಲೆಲ್ಲರ ಇಟ್ಟು ಮರ್ತಿ ಏನ ಈಗ ನನ್ನ ಮೇಲೆ ಹಾಕಿದ್ರೆ ನಾ ಇಲ್ಲಿಂದ ತಂದು ಕೊಡಲಿ? ಎಷ್ಟದಾವ ನನ್ನ ಕೈ ದುಡ್ಯಾಕ್ರ ಇರೋದ 2 ಕೈ. ನಾನು ಸಾಕಾಗ ಮಟ್ಟ ದುಡಿತೀನಿ. ಮತ್ತು ಮೇಲೆ ನಾನು ಒಂದು ಮಾತು ಅನಿಸ್ಕೋಬೇಕು ಹೆಣ್ಣು ನಿನ್ನ ಕಡೆಗೆ. ಬಿಡಬೇಡ ಸುಮ್ಮನೆ ಬಿಡಬೇಡ. ಆಸೆ ಹೇಳಿದ್ಲಿಲ್ಲ ಅಣ್ಣರ ಕೈಯಾಗ ಡಬ್ಬಿ ಇತ್ತಿದ ಉಂಗ್ರದ್ದು ಅಂತಂದು. ಹಾಂ ಕೇಳು ಹೌದಲ್ಲ? ತಡೆ ಕೇಳ್ತಾನೆ ನೋಡ್ರಿ. ಯಾರಿಗಾರ ಹೇಳ್ದಂಗ ನನಗೆ ಹೇಳಕ್ ಬರಬೇಡಪ್ಪ. ನನ್ನ ಕಿವಿ ಮ್ಯಾಗ ಚೆಂಡು ಹೂವು ಇಟ್ಕೊಂಡಲ್ಲ ನಾನು ಏನ ತಲೆಯಾಗ ಹೂ ಇಟ್ಕೊಂತಾನೆ. ಕರೆಕ್ಟಾಗಿ ನೆನಪು ಮಾಡ್ಕೊಂಡು ಹೇಳು. ಹಾಂ ಅವತ್ತು ನಾಗಣ್ಣರ ನೀನು ಜೊತೆ ಕುತ್ಕೊಂಡು ಕುಡಿದು ಆ ಉಂಗುರ ಡಬ್ಬಿ ಕೈಯಾಗ ಹಿಡ್ಕೊಂಡದ್ದನ್ನ ನೋಡಿದರು ಸಾಕ್ಷಿ ಅದಾರ ನನ್ನ ಕಡೆಗೆ. ಬೇಕಾದ್ರೆ ಕರೆಸ್ತೇನೆ ಅವ್ರನ್ನ. ಅವಾಗ ಏನು ಮಾಡ್ತಿದ್ದಿ? ಇದೇನಪ್ಪ ಸಾಕ್ಷಿ ಅದಾರ ಅಂತಳ? ಸಾಕ್ಷಿ ಇರ್ದೇನು ಮಾಡ್ತಾರೆ ಬಿಡು. ಅಂತ ಕಲ್ಯಾಣ ಮಂಟಪದಾಗ ಕುಂತು ಮಾತಾಡಕತ್ತೇವೆ ನಾವು. ಅದು ಏನೇನು ಮಾತಾಡೇವೆ ಏನೇನು ಬಿಟ್ಟವೆ ಯಾರಿಗೆ ಗೊತ್ತು. ಜ್ಯೂಸು ಅಂತ ಹೇಳಿ ಕುಡಿದು ತಲೆಗೆ ನಶೆ ಏರಿ 3 ದಿನ ಗಂಟ್ಲೆ ಆದ್ರೂ ನಶೆ ಇಳಿದಂಗೆ ಆಗೈತಿ. ಆ ಟೈಮ್ನಾಗ ಏನೇನಾಯ್ತು ಏನೇನಿಲ್ಲ ಅನ್ನೋದು ಎಚ್ಚರಿಲ್ಲ ನನಗೆ. ಇನ್ನು ಈಕಿ ಯಾರನ್ನ ಕರ್ಕೊಂಬರ್ತಾಳಪ್ಪ ಸಾಕ್ಷಿಗೆ? ಏನ ಸಾಕ್ಷಿ ಕರೆಸ್ತೀಯ ಯಾರು ಬೇಡ ಅಂತಾರ? ಆ ಸಾಕ್ಷಿ ಹೇಳಿದ್ರ ಉಂಗ್ರ ತಗೊಂಡು ಹೋಗಿಗ್ಯಾರ ನೋಡು. ನನ್ನ ಕೈಯಾಗಂತೂ ಉಂಗ್ರಲ್ಲ. ನೀ ಹೆಚ್ಚಿಗೆ ಮಾತಾಡಿದೆ ನಾನು ಮನೆಗೆ ಬರಂಗಲ್ಲ ನೋಡು. ಇನ್ಮೇಲಿಂದ ಅದು ಹೆಂಗೆ ಮಾಡ್ಕೊಂತೀರಿ ನೀವೇ ಮಾಡ್ಕೇರಿ. ಹಿಂದಕ್ಕೆ ಹೊಂಟಿದ್ದೆ ಏನೋ ಅವ್ವ ಜುಲ್ಮಿ ಮಾಡಿ ಉಳಿಸ್ಕೊಂಡ್ಲ ಅಂತ ಮನೆ ನಿಂತ್ಕೊಂಡು ನಾನು. ಈ ನಮ್ಮನೆ ಸುಳ್ಳು ಅಪವಾದ ಹಾಕಿದೆ ಅಂದ್ರೆ ನೋಡು ಸುಮ್ಮನೆ ನಾ ಸುಮ್ಮನೆ ಇರೋದಿಲ್ಲ ನೋಡು. ಮತ್ತೆ ನಿನ್ನ ತಲೆನ ಹೊಡೆದು ಬಿಡ್ತಾನೆ ನಾನು ಒಂದು ಒಡಗಟ್ಟಿಗೆ ತಗೊಂಡು. ಒಡಗಟ್ಟಿಗೆ ತಗೊಂಡು ತಲೆ ಹೊಡಿತಾನಂತ. ಉಂಗ್ರ ಕಳೆದ್ರ ತಾನು ನಾನು ಹೊಡಿಸ್ಕೋಬೇಕೇನ? ನಡಿ ಆಗಿದ್ದಾಗ್ಲದ. ಅತ್ಯಾರನ್ನ ಕರೆಸ್ತಾನೆ ಎಲ್ಲಾರನ್ನ ಕರೆಸ್ತಾನೆ ಎಲ್ಲಾರ ಮುಂದನೇ ಹೇಳ್ತಾನೆ. ಅವಾಗ ಅರ್ವಕತ್ ನಿಮಗೆ. ಅಷ್ಟಕ್ಕನ ನೀ ಏನು ಮಾಡಿದಿ ಏನು ಮಾಡಿಲ್ಲ ನೀ ಯಾರಿಗೆ ಕೊಟ್ಟಿದಿ ಅನ್ನೋದನ್ನೆಲ್ಲ ನಾಗಣ್ಣರ ನಮ್ಗೆ ಹೇಳ್ಯಾರ. ಅದಕ್ಕೆ ಗೊತ್ತೈತಿ. ನೀನು ಹೇಳ್ದಂಗಿರ ಅತ್ಯಾರ ಮುಂದೆ ನಿನ್ನ ಮರ್ಯಾದೆ ತೆಗಿಲಿಲ್ಲ ಅಂದ್ರೆ ನನ್ನ ಹೆಸರು ಸುಮ್ಮಿನ ಅಲ್ಲ ನೋಡ್ಬೇಕಾರ. ಏನ ನಾಗಣ್ಣ ನಾವೇನು ಮಾಡೇವಿ ಎಲ್ಲ ಹೇಳಿದ್ನಾ ನಿಮ್ಗೆ? ಎಷ್ಟು ಇರ್ಬೇಕು ನೋಡ ನಾಗಣ್ಣ. ಜ್ಯೂಸ್ ಬಾಟ್ಲಾಗಿನ ಜ್ಯೂಸ್ ಚೆಲ್ಲಿ ಅದಕ್ಕೆ ಎಣ್ಣೆ ತುಂಬಿಸ್ಕೊಂಬಂದು ಇಟ್ಕೊಂಡು ಆಮೇಲೆ ಕುಡಿಯೋಣಂತಿಲ್ಲ ಅಂತ ನನಗೆ ಹೇಳಿ ಇಬ್ಬರು ಸೇರಿ ಕುಡಿದು ಈಗ ನಿಮ್ಮ ಮುಂದೆ ನಂದು ಒಬ್ಬಂದ ಮರ್ಯಾದೆ ತೆಗೆದಾನ ನಾಗಣ್ಣ. ನಾನು ಹೊಕ್ಕಂತಡಿ ಅವ್ರ ಹೂವನ್ ಮುಂದೆ ಅವ್ರ ಮರ್ಯಾದೆ ತೆಗೆದು ಬರ್ತಾನೆ. ನನ್ನ ಗಂಡ ಅಯ್ಯೋ ಅವ್ರೆಲ್ಲರ ಕುಡಿಯೋದು ಉಂಟೇನ? ಕುಡ್ದದ್ದು ಯಾರ ಹಾದಾಗ ಹೋದ್ರಂದ್ರೆ ಅವ್ರ ವಾಸನೆಗೆ ಮೂಗು ಮುಚ್ಕೊಂತಾರ. ಅಷ್ಟು ಚಲೋ ಗಂಡ್ಮಗ ಅವರು. ನಿನ್ನ ಮೇಲೆ ಅಪದ ಬಂದೈತಿ ಎಂದು ಮತ್ತೊಬ್ಬರು ಗಂಡ್ಮಕ್ಳ ಮೇಲೆ ಹಿಂಗೆ ಅಪದ ಹಾಕಿದೆ ಅಂದ್ರೆ ಹೆಂಗೆ ಸುಧಾರಿಸ್ಕೊಂಡಪ್ಪ ನಾವು? ಈಗ ಅಂದಿದಿ ಇನ್ನೊಮ್ಮೆ ಅನ್ಬೇಡಪ್ಪ ನೀನು ಇಂಥವೆಲ್ಲ ಏನೇನಾರ. ನೀನು ಕುಡ್ದೇನೆ ಅಂದ್ರೆ ನೀನು ಕುಡ್ದೆ ಅನ್ಬೇಕು. ಇನ್ನೊಬ್ರ ಮೇಲೆ ಹಾಕಿ ಗಂಡ ಹೆಂಡತಿ ಜಗಳ ತಂದಿಡಕ್ಕೆ ಹೋಗ್ಬಾರ್ದು. ಹೊಗ್ಗ ಅವನವನು ಸತ್ಯಕ್ಕೆ ಕಾಲನ ಇಲ್ಲಿ ನಡಿ. ಅವರ ಕರೆದಾರ ನಾಗಣ್ಣರ ಬಾರ್ಲೆ ಪರ್ಮೆ ಯಾಕೆ ಬೇಜಾರಾಗಿದಿ ಬೇಜಾರು ಹೋಗ ಅಂಥದ್ದು ನನ್ನಂತೆ ಔಷಧಿ ಐತಿ ಕೊಡ್ತಾನೆ ಬಾ ಅಂತೇಳಿ ಕರ್ಕೊಂಡೋಗಿ ಅದನ್ನು ಕುಡಿಸಿ ತಾವು ಕುಡಿದು ನನ್ನ ಹೊಟ್ಯಾಗ ಬಾಯಾಗಿದ್ದದ್ದೆಲ್ಲ ಸತ್ಯ ಹೊರಗೆ ಹೇಳಿಸ್ತಾರ ನಾಗಣ್ಣರು. ಇಲ್ಲ ಅಂದ್ರೆ ನಾನು ಯಾಕೆ ಮಂದ್ಯಾಗ ಮರ್ಯಾದೆ ತೆಗಿಯಕ್ಕೆ ಹೋಗ್ಲಿ? ಅಷ್ಟಕ್ಕೂ ಅವ್ರ ಮನೆಗೆ ಕನ್ಯಾ ಕೊಟ್ಟವಿ ಅಂದ್ರೆ ಅವ್ರ ಮರ್ಯಾದೆ ಬೇರೆ ಅಲ್ಲ ನಮ್ಮ ಮರ್ಯಾದೆ ಬೇರೆ ಅಲ್ಲ ಅಂತ ಉದ್ಯೋಗ ಮಾಡ್ತಿದ್ದೆ ನಿನ್ಲೆ ಸುಮ್ಮನೆ ನಾನು. ನೀನ ಹೇಳು ಬೇಕಾದ್ರೆ ನಿನ್ನ ಮೇಲೆ ಆಣಿ ಮಾಡಂದ್ರೆ ಆಣಿ ಮಾಡಿ ಹೇಳ್ತೇನೆ ನಾನು. ನಾವು ಕೊರೆವಂದ್ರೆ ಕುಡ್ದಿದ್ದಿಲ್ಲಲ್ಲಿ ಅವತ್ತು ಅದೇನೋ ಮಿಸ್ಟೇಕಿಂದ ಆಗೈತಿ. ಅಪ್ಪ ಆದ್ರೆ ನೀ ಹೀಗೆಲ್ಲ ಮಾಡ್ತೆ ಅಂತ ನಾನು ಅನ್ಕೊಂಡಿದ್ದಿಲ್ಲ. ನಮ್ಮ ಗಂಡ ಮನೆಯಾಗೆಲ್ಲ ಎಷ್ಟು ಮರ್ಯಾದೆ ಕಮ್ಮಿ ಆತ್ ಗೊತ್ತೇನ? ನನಗೆ ಹೆಂಗೆ ಬೇಕು ಹಂಗೆ ಅಂದ್ರೆ ನಮ್ಮ ಅತ್ತೆರು ಏನು ಕುಡಿತಾನೆ ನಿಮ್ಮಪ್ಪ ಹಾಗೆಲ್ಲ ಮಾತಾಡ್ದ ಅಂತಂದು. ಆದ್ರೆ ಏನೋ ಚಲೋ ಅತ್ತಿ ಹಂಗೇನು ಜಾಸ್ತಿ ಮಾತಾಡಲಿಲ್ಲ. ಒಂದು 2 ಮಾತಿಗೆ ಸುಮ್ಮನಾದ್ರು. ಕೇಳ್ತೇನಪ್ಪ ಕೇಳ್ತಿಲ್ಲ? ನಿನ್ನ ಸಲುವಾಗಿ ಮಂದಿ ಎಲ್ಲರೂ ಮಂದಿ ಕಡೆ ಚೀತು ಅನಿಸ್ಕೋಣ ಅಂತ ಬಳೆವಾತ್ ನೋಡಿ ನಮ್ದು. ಇಷ್ಟು ದಿನಕ್ಕೆ ಒಬ್ಬರು ಒಂದು ಬಟ್ ಮಾಡಿ ಇಂಥ ಅಕ್ಕಿ ಸುಮ್ಮಿ ಮಕ್ಕಳು ಅಂತಂದು ಅಂದದ್ದಿಲ್ಲ. ಈಗ ಅವ್ರ ಅತ್ತೆ ಮನೆ ಕಡೆಗೆ ನಾವೆಲ್ಲ ಅನಿಸ್ಕೋಣ ಬಳೆವಾತ್ ನಿಮ್ಮ ಸಲುವಾಗಿ. ಹಿಂಗಾಕತ್ತ ಅಂತೇಳಿ ನಿನ್ನ ತಂಗಿ ಬರಲಿಲ್ಲ ಪಾಪ. ನನ್ನ ಗಂಡನಿಂದ ಮರ್ಯಾದೆ ಹೋಗಿದ್ದು ಅಂತಾನೆ ಹೆಂಗಂತ ಇಂಥ ತಂಗಿ ಅಂತ ಅಂತೇಳಿ ಸುಮ್ಮನೆ ಅಣ್ಣನ ಮರ್ಯಾದೆ ಕಮ್ಮಿ ಆಗಬಾರ್ದು ಅಂತಂದು ತಿಳ್ಕೊಂಡು ಆಯ್ತು ಬರಲಿಲ್ಲ. ಆದ್ರೆ ನೀ ತಂದೆ ಅದಾವ ಮುಂದಿಟ್ಕೊಂಡು ಎಲ್ಲ ನಡೆಸ್ಕೊಡ್ಬೇಕಾದಂತವ. ನೀನ ಕುಡಿದು ಲಗಾಟ ಹೊಡೆದು ಸಣ್ಣ ಹುಡ್ರಂಗೆ ಮಾಡಕ್ಕೆಂತ ಕುಂತ್ಬಿಟ್ಟಿಯಲ್ಲ. ಉಂಗ್ರಾನು ಕಳೆದಿ. ಅದೇನೋ ನಸೀಬ್ ಚಲೋ ಇತ್ತು. ನಮ್ದು ದುಡ್ದದ್ ರೊಕ್ಕ ಎಲ್ಲಿ ಹೋಗಲಿಲ್ಲ. ಕಷ್ಟಪಟ್ಟು ಬೆವ್ರು ಸುರಿಸಿ ದುಡ್ದಿದ್ದೆ ಅಂತಂದು ಆ ಉಂಗ್ರ ನನಗೆ ಸಿಕ್ತು. ಚಲೋ ಆತು ಬಳೆ. ಜೇರು ಯಾರಿಗಾರ ಸಿಕ್ತಿದ್ದೆ ಅಂದ್ರೆ ಅದು ಹೊಕ್ಕತ್ತ 30,000 ರೂಪಾಯಿ 40,000 ರೂಪಾಯಿ ರೊಕ್ಕ. ಅನಾಸ್ತಿ ನೀರಾಗ ಹಾಕ್ತಿದ್ದೆಲ್ಲ ಅಷ್ಟು ರೊಕ್ಕನ. ಅಲ್ಲ ಬೆರಕಿ ಎರೆ ಹೊಲ್ದನ್ ಸರಿಕಿ ನೀನು ಉಂಗ್ರು ಸಿಕ್ಕ ಇಷ್ಟು ಆಟ ಆಡ್ಸಕತ್ತಿ. ನನ್ನ ಎಲ್ಲರ ಕಳೆದ ಹೋಗಿತ್ತಂದ್ರೆ ನನ್ನೇನು ಮನ್ಯಾಗ ಹೆಜ್ಜೆನ ಹಿಡ್ಕೊಡ್ತದಿಲ್ಲನ ಈಕಿ. ಏನ ಅಂದಿಲ್ಲ ಉಂಗ್ರು ನೀನು ಸಿಕ್ಕತ್ತೆ. ಇರಾಕಿಲ್ ಬಿಡು.
ಇಲ್ಲ ತೋರಿಸ್ ನೋಡೋಣ ಅದು ಹೌದಲ್ಲ ನಮ್ಮ ಉಂಗ್ರ ಅದು ನೋಡ್ತಾನೆ ನನಗೆ ಗೊತ್ತಾಕತ್ತೆ ನನಗೆ ನನ್ನ ಉಂಗ್ರ ನನ್ನ ಕಡೆಗೆ ಐತ್ ಬಿಡು ಇಲ್ಲ ತೋರಿಸ್ ನಿನಗೆ ಸಿಕ್ಕಿರೋದೆ ಅಂತ ಉಂಗ್ರ ಏನ ನಿಮ್ಮ ಉಂಗ್ರ ನಿಮ್ಮ ಕಡೆಗೆ ಐತಾ ನನಗೆ ಇದು ಬೇರೆ ಸಿಕ್ಕಿರೋದು ಅಯ್ಯೋ ಅಯ್ಯೋ ಏನ್ ನಸೀಬ ನಂದು ಅರ್ಧ ತೊಲಿ ಐತ್ರಿ ಇದು ಉಂಗ್ರ ಭಾರಿ ಗಟ್ಟಿಮುಟ್ಟ ಐತಿ ಉಂಗ್ರ ತಡಿ ತಂದು ತೋರಿಸ್ತಾನೆ